ಒಂದು ಕಾಮಿಡಿ ಮುಂದೂಡ ಲೋಕ ನಮ್ಮ ಅಭಿಮಾನಿಗಳು ನೋಡ್ತಾ ಇದ್ದಾರೆ. ನಿಮಗೆ ನೀವು ಹೇಳಿದ್ರೆ ನಮ್ಗೆ ಗೊತ್ತಿದ್ದು ಆಮೇಲೆ ಹೇಳ್ತೀವಿ. ಓಕೆ, ಇದುವೇ ಈಗ ನಾವು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟಗಳನ್ನ ಹೇಳ್ತೀನಿ, ಎಲ್ಲ ಸರಿ. ಬಟ್ ನಾನು ಈ ಸಿನಿಮಾ ಮುಗಿಸ್ಬೇಕಾದ್ರೆ ಸಾಕಷ್ಟು ಸವಾಲುಗಳಿತ್ತು. ಎಲ್ಲ ಗೆದ್ಕೊಂಡ್ಬಂದು ನಾನಾಗಲಿ, ಮನೋಹರಾಗಲಿ, ಪಾರ್ವತಿಯವರಾಗಲಿ, ಮೂರು ದಿನ ತುಂಬ ಸವಾಲುಗಳನ್ನ ಗೆದ್ಕೊಂಡ್ಬಂದು ಆ್ಯಂಡ್ ಫೈನಲ್ ಏನಿತ್ತು ಅಂದ್ರೆ ನಮ್ಗೆ ಈ ಸಿನಿಮಾ ಗೆಲ್ಲೇಬೇಕಾಗಿತ್ತು. ಬಿಕಾಸ್ ಯಾಕೆ ಅಂತಂದರೆ ಏನಂದರೆ ಎಲ್ಲರ ಕೆರಿಯರ್ ಇತ್ತಿಲ್ಲ, ಕೆರಿಯರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೆ. ಅದ್ರ ಜೊತೆಗೆ ಒಳ್ಳೆ ಸಿನಿಮಾ ಆಗಿರ್ಬೇಕು. ನಾನು ಸೀರಿಯಸ್ಲಿ ರಾತ್ರಿ ಮೊನ್ನೆಯಿಂದ 3 ದಿವಸ ನನಗೆ ಸರಿಯಾಗಿ ನಿದ್ದೆ ಮಾಡ್ತಿರಲಿಲ್ಲ. ಬಿಕಾಸ್ ಯಾಕೆ ಅಂತಂದರೆ ಏನಾಗ್ಬೋದು ನಮ್ಮ ಸಿನಿಮಾ 1.5 ವರ್ಷ ಆದ್ಮೇಲೆ ಬರ್ತಾ ಇದ್ದೀವಿ, ಎಲ್ಲರೂ ಡಿಪೆಂಡ್ ಆಗಿರ್ತೀವಿ. ಭಾಳ ಇಂಪಾರ್ಟೆಂಟ್. ಯಾಕಂದರೆ ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಕ್ಸ್ ಆಫೀಸ್ಗಿಂತ ಜನ ಸಿನಿಮಾ ನೋಡಿ ಚೆನ್ನಾಗಿದೆ, ಕೊಟ್ಟಿದ್ದ ದುಡ್ಡು ಮೋಸ ಇಲ್ಲ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಅದಕ್ಕಿಂತ ಇನ್ನೊಂದು ಪ್ರೌಡ್ ಫೀಲ್ ನಮಗಿಲ್ಲ. ಯಾಕಂದ್ರೆ ಕೆಲವು ಸಲ ಸಿನಿಮಾ ಮಾಡ್ತೀವಿ, ಸೋಲ್ತೀವಿ, ಗೆಲ್ತೀವಿ, ಇದೆಲ್ಲ ಆಗ್ತಾ ಇರುತ್ತೆ. ಆದರೆ ಜನ ನಮ್ಗೆ ಬೈಬಾರ್ದು. ಇವತ್ತು ಕ್ಲೈಮ್ಯಾಕ್ಸಲ್ಲಿ ವಿಜುವಲ್ ಹಾಕ್ಬೇಕಾದ್ರೆ ನಾನು ತುಂಬ ಎಮೋಷನಲ್ ಆಗಿತ್ತು ಅಂತ ಹೇಳ್ಬೇಕಾದ್ರೆ ಆ ಸಣ್ಣ ಹುಡುಗನ ಮಾತಲ್ಲಿ ಅವ್ನು ಬಂದು ಏನೋ ನಿಮ್ಮ ಕಣ್ಣು ನೋಡಿದ್ರೆ ಸ್ಕೇರಿ ಆಗುತ್ತೆ ಅಂತಂದಲ್ಲ, ಖುಷಿ ಆಗ್ತಾ ಇದೆ. ಆ್ಯಂಡ್ ನನ್ನ ಪ್ರಕಾರ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಯಾಕೆಂದ್ರೆ ಸಖತ್ತಾಗಿ ಬಂದಿದೆ. ಸೆಕೆಂಡ್ ಹಾಫ್ ಅಂತೂ ಎಸ್ಪೆಷಲಿ ನಾನು ಸೆಕೆಂಡ್ ಹಾಫ್ ಬಗ್ಗೆ ಆ್ಯಕ್ಚುಲಿ ಫಸ್ಟ್ ಹಾಫ್ ನಮಗೆ ಭಾಳ ಇಷ್ಟ ಆಗಿದೆ ಫಸ್ಟ್ ನೋಡ್ಬೇಕಾದ್ರೆ. ಈಗ ಸೆಕೆಂಡ್ ಹಾಫ್ ನೋಡ್ತಾ ಇದ್ರೆ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ತುಂಬ ಬೇರೆ ಬೇರೆ ತಗೊಂಡೋಗ್ತಾ ಇದೆ ಸಿನಿಮಾ. ಆ್ಯಂಡ್ ಮನು ನಮ್ಮ ಡೈರೆಕ್ಟ್ರು ಆ್ಯಂಡ್ 10 ವರ್ಷದಿಂದ ಜರ್ನಿ ಮಾಡಿದ್ದಾರೆ ಜೊತೆಗೆ. ಇದು ಅವರ ಶ್ರಮ ಆ್ಯಂಡ್ ಅವರ ಸ್ಕ್ರಿಪ್ಟು, ಪಾಪ ಅವರು ನಂಬಿ ತುಂಬ ಕ್ಲಾರಿಟಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಬೇಕು ಅಂತಂದ್ರೆ ಇನ್ನು ಮುಂದೆ ನಮ್ಮ ಕೈಲಿಲ್ಲ. ಈಗ ಜನರ ಅಭಿಪ್ರಾಯ ಬಂತು, ಜನ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಇನ್ನು ನೀವು ಈ ಸಿನಿಮಾನ ತಲುಪಿಸಿ ಆ್ಯಂಡ್ ಕನ್ನಡ ಸಿನಿಮಾ ಒಂದು ಗೆದ್ರೆ ಇನ್ನೊಂದು 10 ಸಿನಿಮಾಗಳು ಗೆಲ್ತವೆ ಅಂತ ಹೇಳಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಸಿನಿಮಾ ನೋಡ್ಬೇಕಾದ್ರೆ ನಾನೇ ಸಾಕಷ್ಟು ಕಡೆ ಎಮೋಷನಲ್ ಆದೆ ಆ್ಯಂಡ್ ಭಯ ಉಡಿಸುತ್ತೆ. ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಪೆಷಲಿ ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ಟೋಟಲ್ ಓವರ್ ಆಲ್ ನಮ್ಮ ಮನೋಹರ್ ಡೈರೆಕ್ಷನ್ ಇಷ್ಟು ವರ್ಷ ಆದ್ಮೇಲೆ ನಾನು ಬರ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾ ಮಾಡ್ಕೊಟ್ಟಿದ್ದೀರಾ, ಸಖತ್ತಾಗಿರೋ ಸಿನಿಮಾ ಮಾಡ್ಕೊಟ್ಟಿದ್ದೀರಾ ನನಗೋಸ್ಕರ. ಆ್ಯಂಡ್ ನಮ್ಮ ಶಿವ ಆಗಲಿ, ಪೂರ್ಣ ಆಗಲಿ, ನಾಗು ಆಗಲಿ, ಮತ್ತು ನಮ್ಮ ದಿಗಂತ್ ಹೊಸ ಹುಡುಗ ಸಣ್ಣ ಸಿನಿಮಾಗಳು ಮಾಡಿದ್ದಾರೆ. ಬಟ್ ಇದು ಹೊಸ ಸಿನಿಮಾ. ಆ್ಯಂಡ್ ರಚಿತಾ ಪರ್ಫಾರ್ಮೆನ್ಸ್ ನೋಡಿದ್ರೆ ಆ್ಯಂಡ್ ಅದಿದೇವರಾಗಲಿ ಪ್ರತಿಯೊಬ್ಬರು ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ತುಂಬ ಖುಷಿ ಕೊಡ್ತಾರೆ ಪರ್ಸನಲಿ. ಮನಸಾರೆ ಸಖತ್ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಎಸ್ಪೆಷಲಿ ಸೆಕೆಂಡ್ ಹಾಫ್ ನೀವು ನೋಡಲೇಬೇಕು. ಲಾಸ್ಟ್ ರೈಲ್ ಅಲ್ಲಿವರೆಗೂ ಕಾಯಲೇಬೇಕು. ಆ ಮಜಾ ಸಿಗ್ಬೇಕು ನಿಮಗೆ. ಅಂದರೆ ಐ ಹೋಪ್ ಆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ವಿಷಲ್ ಆಗ್ತಿದ್ರು ಗೊತ್ತಾ ಥಿಯೇಟರ್ ಒಳಗೆ. ಅಂದರೆ ಹೀರೋ ವಾಪಸ್ ಬಂದಾಗ ಕಮ್ ಬ್ಯಾಕ್ ಮಾಡಿದಾಗ ಅದೇ ಸಿನಿಮಾದ ಗೆಲುವು ಅಂತ ನನಗನ್ಸೋದು. ಒಳ್ಳೆ ಹಿಟ್ ಆಗಲಿ, ನಮಗೆಲ್ಲ ಯಶಸ್ಸು ಕೊಡಲಿ ಅಂತ ನೀವೆಲ್ಲರೂ ಹಾರೈಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಇವತ್ತು ನಮ್ಮ ಎಮೋಷನಲ್ ಡೇ, ಬಿಗ್ ಡೇ, ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಈಗ ಆಲ್ರೆಡಿ ಟೈಟ್ಲ್ ಬಿಟ್ಟಿದ್ದೀವಿ, 100% ಬರುತ್ತೆ. ಅದಕ್ಕೋಸ್ಕರ ಕಾಯ್ಬೇಕು. ಈ ಸಿನಿಮಾ ಫಸ್ಟು ಬೇರೆ ಹಿಟ್ ಆಗಲಿ. ಈಗ ಆಲ್ರೆಡಿ ಹಿಟ್ ಆಗ್ಬಿಟ್ಟಿದೆ ಅಂತ ನಾನು ಹೇಳಲ್ಲ. ಈಗ ತಾನೇ ನಾವು ಶುರು ಮಾಡಿದ್ದೀವಿ. ಈಗ ತಾನೇ ಸಿನಿಮಾ ಥಿಯೇಟರ್ ತಗೊಂಡಿದ್ದೀವಿ ಸಿನಿಮಾನ. ಇನ್ನು ಮುಂದೆ ಎತ್ಕೊಂಡು ಹೋಗುತ್ತೆ ನಂಗೆ ನಂಬಿಕೆ ಇದೆ. ಯಾಕಂತ ಜನ ಕೈ ಬಿಡಲ್ಲ. ಈ ತರ ಸಿನಿಮಾಗಳು ಸಿಕ್ಕಾಪಟ್ಟೆ ಗೆದ್ದಿರೋ ಉದಾಹರಣೆಗಳಿದೆ. ಹಾಗಾಗಿ ನನಗೆ ಪರ್ಸನಲಿ ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಅಂಡ್ ಥ್ಯಾಂಕ್ ಯು ಸರ್. ನೀವು ಮಾತಾಡಿ. ಮೊದಲಿಗೆ ಮೇಡಮ್ ಸ್ವಲ್ಪ ಹಿಂದೆ ಬನ್ನಿ. ಸ್ವಲ್ಪ ಮೇಡಮ್ ಧನ್ಯವಾದಗಳು. ಸಿನಿಮಾ ಬಗ್ಗೆ ನಾವು ಆಲ್ರೆಡಿ ಪ್ರಮೋಷನ್ ಮಾಡಬೇಕಾದ್ರೆ ಹೇಳ್ಕೊಂಡ್ಬಂದಿದ್ದು ಎಲ್ಲವೂ ಕೂಡ ಸತ್ಯ ಅಂತ ನಮಗೂ ಅನ್ನಿಸ್ತು. ನೋಡ್ತಿರೋಂಥ ಪ್ರೇಕ್ಷಕರು ಮಾಡಿದ್ರೆ ಅವರು ಪ್ರೀತಿಯಿಂದ ಮುಗಿದ ತಕ್ಷಣ ಮಾತಾಡ್ತಾರೆ. ಸಿನಿಮಾ ಬಗ್ಗೆ ಅವರ ಸೀಕ್ವೆನ್ಸ್ಗಳ ಬಗ್ಗೆ, ಒಂದು ದೃಶ್ಯಗಳ ಬಗ್ಗೆ ಪ್ರೀತಿಯಿಂದ ಹೇಳ್ಕೊಂಡು ಅದು ತುಂಬ ಖುಷಿ ಕೊಡ್ತಾ ಇದೆ. ನಿಜವಾಗ್ಲೂ ತುಂಬ ವರ್ಷಗಳ ನಂತರ ಈ ರೀತಿಯಾದ ಆರ್ಡರ್ ಬಂದಿರೋದು ನಾವೆಲ್ಲರೂ ಬಂದು ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತೀರ, ಖುಷಿ ಪಡ್ತೀರ. ಸತೀಶ್ ಸರ್ ಹೇಳಿದಂಗೆ ಇಂಟರ್ವ್ಯೂ ಮುಗಿಸ್ಕೊಂಡು ಮತ್ತೆ ಒಳಗಡೆ ಹೋಗಿ ಕೂತ್ಕೊಂಡಾಗ ನಿಮ್ಮನ್ನ ಹಿಡಿದಿರುತ್ತೆ ಸಿನಿಮಾ. ಒಂದು ಬೇರೆ ಫೀಲ್ ಕೊಡುತ್ತೆ. ಅಷ್ಟು ಒಳ್ಳೆ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ಮುಂದೆ ನಿಮ್ಮ ಮಡಲಿಗೆ ಹಾಕಿದ್ದೀವಿ ಸಿನಿಮಾ ಅಂತೆಲ್ಲ. ಥ್ಯಾಂಕ್ ಯು. ಈ ಕಡೆ ಶಿವ ಸರ್ ಈ ಕಡೆ ಬನ್ನಿ. ಬಿಡ್ಲರ್ ಬನ್ನಿ. ಶಿವ ಸರ್
ಸ್ವಲ್ಪ ಹಿಂದೆ ಹೋಗ್ಬಿಡಿ ಮತ್ತೆ ಆಮೇಲೆ ಒಂದು ಮಾತು ಹೇಳ್ಬೇಕು, ಅದೊಂದು ಮಾತು ಹೇಳಿರಲಿಲ್ಲ ನಾನು. ಪಾರ್ವತಿಯವರು, ಜಯಶ್ರೀ ದೇವಿ ಮತ್ತೆ ಸುಮಾರು ಜನ ಲೇಡಿ ಪ್ರೊಡ್ಯೂಸರ್ ಬಂದಿದ್ದಾರೆ ಇಂಡಿಯಾದಲ್ಲಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಕನ್ನಡದಲ್ಲೂ ಆ ಥರದ್ದಾಗಲಿ ತುಂಬಾ ಬಯಸಿ ನಾನು ನಂಬಿ ಈ ಸಿನಿಮಾ ಮಾಡಿದ್ವಿ. ಬಟ್ ಇವರು ತುಂಬಾ ತಡ್ಕೊಂಡು ಇಡೀ ಪಿಕ್ಚರ್ಗೆ ಸಿಕ್ಕಾಪಟ್ಟೆ ಇವತ್ತೇನು ಕ್ವಾಲಿಟಿ ನೋಡ್ತಾ ಇದ್ದೀರಾ ಅದಕ್ಕೆ ಸಿಕ್ಕಾಪಟ್ಟೆ ಫೈಟ್ ಮಾಡಿ ಫೈನಾನ್ಸ್ ತಂದು ಸಿನಿಮಾ ಮಾಡಿದ್ದಾರೆ. ಒಳ್ಳೇದಾಗಲಿ ಅಂತ ನಿಮ್ಮೆಲ್ಲರೂ ಹಾರೈಕೆ ಇರಲಿ. ಥ್ಯಾಂಕ್ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.